ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ವಿದೌಟ್ ಬೀಡ್ ವಿದೌಟ್ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಬರೀ ಸಾರಿ ಬಾರ್ಡರ್ ಥರ ಬೀಡು ಹಾಕ್ತಾಯಿಲ್ಲ, ಕುಚ್ಚು ಹಾಕ್ತಾಯಿಲ್ಲ. ತುಂಬ ಸಿಂಪಲ್ ಡಿಸೈನು, ಈಸಿ ಡಿಸೈನು, ಬಿಗಿನರ್ಸು ಮಾಡ್ಕೋಬೋದು. ಇದಕ್ಕೆ 6 ಎಳೆ ದಾರ 10 ನಂಬರ್ ಕ್ರೋಶೆ ಹುಕ್ಕು 0.75 mm ಇಂದು ನಾನು ತಗೊಂಡಿದ್ದೀನಿ. ತುಂಬ ಸುಲಭವಾಗಿ ಬೇಗ ಮಾಡುವಂತಹ ಡಿಸೈನ್, ಬೇಗ ಆಗುತ್ತೆ. ಕುಚ್ಚು ಹಾಕಲ್ಲ, ಬೀಡ್ಸು ಸೇರಿಸ್ಕೊಳ್ಳಲ್ಲ. ಫಸ್ಟು ಈ ಥರ ದಾರ ಲಾಕ್ ಮಾಡಿ, ಬಟ್ಟೆಗೆ ಡಬಲ್ ಲಾಕ್ ಮಾಡಿ ಸೇರಿಸ್ತೀನಿ ನಾನು ಯಾವಾಗಲೂ. ಅದೇ ಥರ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡುವಂಥದ್ದು. ಈಗ ಫಸ್ಟು ಲಾಕ್ ಆದಮೇಲೆ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಸ್ವಲ್ಪ ದೂರಕ್ಕೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಸ್ವಲ್ಪ ದೂರ, ಹೆಚ್ಚು ದೂರ ಬೇಡ. ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಈಗ 2 ಚೈನ್ ಹಾಕ್ಕೊಂಡು ಈ ಥರ 2 ಚೈನ್ ಹಾಕ್ಕೊಳ್ಳಿ. ಆಮೇಲೆ ಈ ಡಬಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ ಮಾಡಿ, ಅದನ್ನು ಬೇಸ್ ಮಾಡ್ಕೊಂಡು ಡಬಲ್ ಕ್ರೋಶೆನ ಬೇಸ್ ಮಾಡ್ಕೊಂಡು ಅದರಲ್ಲಿ ಡಬಲ್ ಕ್ರೋಶೆ, ಈಗ ಹಾಕಿರೋ ಡಬಲ್ ಕ್ರೋಶೆ ಇದೆಯಲ್ಲ ಅದರಲ್ಲಿ 5 ಡಬಲ್ ಕ್ರೋಶೆ ಮಾಡ್ತೀನಿ. ಅಂದರೆ ಒಟ್ಟು 6 ಆಗುತ್ತೆ. ಫಸ್ಟಿನ 2 ಚೈನ್ ಸೇರಿಸಿದ್ರೆ 6 ಆಗುತ್ತೆ. ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೋಡಿ ಈ ಥರ 5 ಡಬಲ್ ಕ್ರೋಶೆ. ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ತೀನಿ. ನಾರ್ಮಲಾಗಿ ನಾವು ಯಾವಾಗಲೂ ಮಾಡೋಂಥ ಸ್ಲ್ಯಾಂಟಿಂಗ್ ಆರ್ಚ್. ಈಗ ಇನ್ನೊಂದು ಸ್ವಲ್ಪ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಡಬಲ್ ಕ್ರೋಶೆ ಎಲ್ಲಿಗೆ ಬರುತ್ತೋ ಅಲ್ಲೇ ಕರೆಕ್ಟಾಗಿ ಸ್ಟ್ರೈಟಾಗಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನೆಕ್ಸ್ಟು ಅದು ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಈಗ 2 ಚೈನ್ ಹಾಕ್ಕೊಳ್ಳಿ. ಇದೊಂದು ಡಬಲ್ ಕ್ರೋಶೆ ಲೆಕ್ಕ ಹಿಡ್ಕೊಂಡ್ರೆ ಮತ್ತು ಇನ್ನು 5 ಡಬಲ್ ಕ್ರೋಶೆ ಅಂದರೆ ಒಟ್ಟು 6 ಡಬಲ್ ಕ್ರೋಶೆ ಆಗುತ್ತೆ. ಆವಾಗ ಆ ಡಬಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ. ಸ್ಲ್ಯಾಂಟಿಂಗ್ ಆರ್ಚ್ ನಾವು ಯಾವಾಗಲೂ ಮಾಡ್ತೀವಲ್ವ, ಅದೇ ಸ್ಲ್ಯಾಂಟಿಂಗ್ ಆರ್ಚ್ ಇದು. ಬೇಸಲ್ಲಿ ಇದೇ ಥರ ಮಾಡ್ತೀನಿ. ಆಮೇಲೆ ಮೇಲೆ ಬೇರೆ ಡಿಸೈನ್ ಮಾಡ್ತೀನಿ. ಇದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆ ಡಬಲ್ ಕ್ರೋಶೆ ನಾವು ಹಾಕಿರೋ ಡಬಲ್ ಕ್ರೋಶೆಲಿ ಈ ಥರ. ಈಗ ಮತ್ತೆ ಫುಲ್ ಡಬಲ್ ಕ್ರೋಶೆ 5 ಡಬಲ್ ಕ್ರೋಶೆ ಹಾಕಿದ್ದೀನಿ. ಆ 2 ಚೈನ್ ಸೇರಿಸ್ಕೊಂಡು ಡಬಲ್ ಕ್ರೋಶೆ ಆಗುತ್ತೆ. ಈಗ ಮತ್ತೆ ಅದು ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿ ಡಬಲ್ ಕ್ರೋಶೆ. ಆಮೇಲೆ ಈ ಡಬಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ ಸ್ಲ್ಯಾಂಟಿಂಗ್ ಆರ್ಚ್ ನೋಡಿ. ಈಗ ಡಬಲ್ ಕ್ರೋಶೆ ಹಾಕಿದ್ಮೇಲೆ ಇನ್ನೆರಡು ಚೈನು, 2 ಚೈನ್ ಮಾಡಿ ಈಗ ಹಾಕಿರೋ ಡಬಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3 4 5 ಈ ಥರ. ಇನ್ನೀಗ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿ ಡಬಲ್ ಕ್ರೋಶೆ ಹೀಗೆ ಮುಂದುವರಿಸ್ತಾ ಹೋಗಿ. ನೋಡಿ ಈ ಥರ ಬರುತ್ತೆ. ಮತ್ತು ಡಬಲ್ ಕ್ರೋಶೆ, ಮತ್ತು 2 ಚೈನು, ಆ ಡಬಲ್ ಕ್ರೋಶೆಲ್ಲಿ ಡಬಲ್ ಕ್ರೋಶೆ. ಇದೇ ಥರ ಮುಂದುವರಿಸ್ತಾ ಹೋಗಿ. ಮುಂದಿನ ಸ್ಟೆಪ್ಪು ನೋಡೋಣ. ಈಗ ನೋಡಿ ಈ ಥರ ಫುಲ್ಲು ಮಾಡಿದ್ದೀನಿ, ಡಬಲ್ ಕ್ರೋಶೆ ಹಾಕಿ ಸ್ಲ್ಯಾಂಟಿಂಗ್ ಆರ್ಚು. ಈಗ ಎಂಡಲ್ಲಿ ಒಂದು ಸಿಂಗಲ್ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಇಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಮಾಡೋದು ಬೇಡ, ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿ ಡಬಲ್ ಕ್ರೋಶೆ ಮಾಡಿ ಈ ಥರ ಎಂಡ್ ಮಾಡ್ಕೊಳ್ಳಿ ಫಸ್ಟ್ ಲೈನು. ಆಮೇಲೆ ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬಂದು ಆ ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, ಆ ಡಬಲ್ ಕ್ರೋಶೆ ಮತ್ತು ಆರ್ಚಿನ ಮಧ್ಯೆ ಅದೊಂದು ಸ್ವಲ್ಪ ಗ್ಯಾಪಿನ ಥರ ಆಗುತ್ತಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಈಗ ಚೈನ್ ಮಾಡ್ಕೊಳ್ಳಿ. ಆ ಆರ್ಚಿನಷ್ಟು ಚೈನ್ ಬರಬೇಕು ನಿಮಗೆ. 4 5 ಹಾಕಿದ್ದೀನಿ. 5 ಹಾಕಿದರೆ ಸಾಕಾಗಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ, ಇನ್ನೊಂದು ಹಾಕ್ಕೋಬೇಕಾಗತ್ತೆ. 6 ಚೈನ್ ಹಾಕ್ಕೊಂಡು ಎಳ್ದಂಗೆ ಆಗಬಾರ್ದು. ಆ 2 ಆರ್ಚ್ಗಳ ಮಧ್ಯೆ ಇದೆಯಲ್ವ, ಅಲ್ಲಿ ಗ್ಯಾಪ್ ನಾವು ಬಿಟ್ಟಿಲ್ಲ, ಡೈರೆಕ್ಟ್ ಮಾಡಿದ್ದೀವಿ, ಆದ್ರೂ ಅದು ಗ್ಯಾಪ್ ಥರ ಆಗುತ್ತೆ ನೋಡಿ. ಅಲ್ಲಿ ಒಂಥರ ಆಳ ಥರ ಇರುತ್ತಲ್ವ, ಅಲ್ಲಿ 2 ಆರ್ಚ್ಗಳ ಮಧ್ಯೆ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅಲ್ಲಿ ಚೈನ್ ಏನು ಬೇಡ, ಹಾಕಿರಲ್ಲ ನಾವು, ಪರವಾಗಿಲ್ಲ, ಆದರೆ ಅಲ್ಲೇ ಸೇರಿಸ್ಕೊಳ್ಳೋಕ್ಕಾಗತ್ತೆ ನಮಗೆ. 2 ಆರ್ಚ್ಗಳ ಮಧ್ಯೆ ಸೇರಿಸ್ಕೋಬೇಕು. ಈಗ ಮತ್ತೆ 6 ಚೈನ್ ಮಾಡ್ತಾಯಿದ್ದೀನಿ. 6 ಚೈನ್ ಮಾಡಿಬಿಟ್ಟು ನೋಡಿ, ನೆಕ್ಸ್ಟ್ 2 ಆರ್ಚ್ಗಳ ಮಧ್ಯೆ ಮಿಡ್ಲಲ್ಲಿ ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಆರ್ಚ್ಗಳ ಮಿಡ್ಲಲ್ಲಿ
ಆಮೇಲೆ ಆರ್ ಚೈನು ಅದೇ ಥರ ಎಲ್ಲ ಆರ್ಚ್ಗಳ ಮೇಲೂ ಕವರ್ ಮಾಡ್ಕೊಳ್ಳಿ. ಆರ್ ಚೈನು ಆರ್ಚ್ಗಳ ಮೇಲೆ ಚೈನ್ ಕವರ್ ಆಗುತ್ತೆ ಅವಾಗ. ಆರ್ ಚೈನು 2 ಆರ್ಚ್ಗಳ ಮಧ್ಯೆ, ಇದು ಬ್ಯಾಕ್ ಸೈಡಿಂದ ಹಾಕ್ಕೊಳ್ತಾ ಇದ್ದೀನಿ ನಾನು. ವರ್ಕ್ ಟರ್ನ್ ಮಾಡಿ ಈ ಥರ ಮುಂದುವರ್ಸ್ಕೊಂಡು ಹೋಗಿ ಎಲ್ಲ ಆರ್ಚ್ಗಳ ಮೇಲೂ ಚೈನ್ನ ಕವರ್ ಬರುತ್ತೆ ನೋಡಿ. ಈಗ ಪೂರ್ತಿ ಮಾಡಿದ್ದೀನಿ ಎಂಡ್ವರೆಗೂ. ಕೊನೆಯಲ್ಲಿ ನೋಡಿ, ಕೊನೆಯಲ್ಲಿ ನಾವು 2 ಚೈನ್ ಹಾಕಿ ಮತ್ತು ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿರೋದ್ರಲ್ಲೂ ಆ 2 ಚೈನ್ನ ಮಧ್ಯೆ, ಆರ್ಚ್ ಮತ್ತು 2 ಚೈನ್ನ ಮಧ್ಯೆ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿ. ಆಮೇಲೆ ಆ 2ನೇ ಚೈನಲ್ಲಿ 2 ಚೈನ್ ಹಾಕಿದ್ದೀವಲ್ವ ಫಸ್ಟು, ಆ 2ನೇ ಚೈನಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಾಂದರೆ ಅದು ಫಿನಿಶಿಂಗ್ ಬರಲ್ಲ. ನೀವು ಇಲ್ಲಿಂದಲೇ ಟರ್ನ್ ಮಾಡಿದರೆ ಅಥವಾ ಕಟ್ ಮಾಡಿದರೆ ದಾರ ಚೆನ್ನಾಗಿ ಆಗಲ್ಲ. ಅದಕ್ಕೆ ಅಲ್ಲಿಂದು ಸಿಂಗಲ್ ಕ್ರೋಶೆ ಹಾಕಬೇಕು. ಆಗ ಅದು ಡಬಲ್ ಕ್ರೋಶೆ ಥರ ಸ್ಟ್ರೈಟ್ ಇರುತ್ತೆ. ಈಗ 2 ಚೈನ್ ಹಾಕಿ ದಾರ ಕಟ್ ಮಾಡ್ತೀನಿ. ನೀವು ಬೇಕು ಅಂದರೆ ಇದೇ ಕಲರಲ್ಲಿ ಮಾಡೋದು, ಒಂದೇ ಕಲರಲ್ಲಿ ಮಾಡೋದು, ಹೀಗೆ ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬಂದರೆ ಆಯಿತು. ನಾನು ಬೇರೆ ಕಲರಲ್ಲಿ ಮಾಡೋದ್ರಿಂದ ಈ ದಾರನ ಕಟ್ ಮಾಡ್ತಾಯಿದ್ದೀನಿ. ಒಂದೇ ಕಲರಲ್ಲಿ ಮಾಡ್ತೀರ ಅಂದರೆ ವರ್ಕ್ ಟರ್ನ್ ಮಾಡ್ಬೋದು ನೋಡಿ. ಫಸ್ಟಿಗೆ ಅಲ್ಲಿ ಆ 2 ಚೈನಿರಲ್ಲಿ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಾನು. ಸೇರಿಸ್ಕೊಂಡು ಈಗ ನೋಡಿ, ಈ ಫಸ್ಟು 6 ಚೈನ್ ಇದೆಯಲ್ವ, ಅಲ್ಲಿ 3 ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಆರ್ಚಿನ ಮೇಲಿರೋ 6 ಚೈನ್ಗಳು, ನಾವೀಗ ಆರ್ಚಿನ ಮೇಲೆಲ್ಲ 6 ಚೈನ್ ಹಾಕ್ಕೊಂಡು ಬಂದಿರೋದಲ್ವ, ಅಲ್ಲಿ 3 ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ನೆಕ್ಸ್ಟು ಚೈನ್ ಇದೆಯಲ್ವ, 3 ಅಥವಾ 4 ಹಾಕ್ಕೋಬೋದು ನೀವು ಜಾಗ ದೂರ ನೋಡಿಕೊಂಡು. ನೆಕ್ಸ್ಟ್ ಆರ್ಚಿನ ಮೇಲಿನ ಚೈನ್ ಇದೆಯಲ್ವ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ, ಯಾವ ಡಿಸೈನಾರು ಮಾಡ್ಕೋಬೋದು, ನಾನು ಈ ಥರ ಮಾಡ್ತಾಯಿದ್ದೀನಿ. 3 ಚೈನ್ ಹಾಕಿ ಆ ಸಿಂಗಲ್ ಕ್ರೋಶೆಯಲ್ಲಿ ಪೀಕೋ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಬ್ಯಾಕ್ ಸೈಡ್ ಜಾಗ ಇರುತ್ತಲ್ವ, ಅಲ್ಲಿ ತಂದು ನೋಡಿ ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನೆಕ್ಸ್ಟು 3 ಚೈನು ಮಾಡಿ ಆ ಸಿಂಗಲ್ ಕ್ರೋಶೆ ಬ್ಯಾಕ್ ಸೈಡಿಂದ ದಾರ ತಂದು ಗ್ಯಾಪಲ್ಲಿ ಈಗ ಲಾಕ್ ಮಾಡಿ, ಅಂದರೆ ಪೀಕೋ, ಸಿಂಗಲ್ ಕ್ರೋಶೆ ಪೀಕೋ ಮಾಡ್ತಾಯಿದ್ದೀನಿ ಇಲ್ಲಿ ನಾನು. ನೀವು ಯಾವುದೇ ಡಿಸೈನ್ ಮಾಡ್ಬೋದು, ಡಬಲ್ ಕ್ರೋಶೆ ಮಾಡ್ಬೋದು, ಯಾವುದೇ ಆದರೂ ಮಾಡ್ಕೋಬೋದು. ನಾನಿಲ್ಲಿ ಸಿಂಗಲ್ ಕ್ರೋಶೆ 3 ಚೈನು ಮತ್ತು ಪೀಕೋ ಆ ಥರ ಮಾಡ್ತಾಯಿದ್ದೀನಿ. 3 ಚೈನ್ ಹಾಕಿ ಪೀಕೋ 4 ಪೀಕೋ ಮಾಡ್ತಾಯಿದ್ದೀನಿ ಒಂದು ಆರ್ಚಲ್ಲಿ ನೋಡಿ. ನೀವು ಟೈಟ್ ಆಗುತ್ತೆ ಅಂದರೆ ಒಂದು ಎಕ್ಸ್ಟ್ರಾ ಮಾಡಿ, ಅಥವಾ ಲೂಸ್ ಆಗುತ್ತೆ ಅಂದರೆ ಒಂದು ಕಡಿಮೆ ಮಾಡಿ. ಅದು ನೀವು ನೋಡ್ಕೋಬೇಕು, ನಿಮ್ಮ ಕೈ ಟೈಟ್ ಲೂಸನ್ನು ಹೊಂದ್ಕೊಂಡಿರುತ್ತೆ. ನೆಕ್ಸ್ಟ್ 6 ಚೈನ್ ಇದೆಯಲ್ವ, ಅಲ್ಲಿ ಅದನ್ನು ಲಾಕ್ ಮಾಡ್ಕೊಳ್ಳಿ. ಈ ಥರ ಒಂದು ಸಣ್ಣ ಆರ್ಚ್ ಬರುತ್ತೆ, ಇದು ಪುಟ್ಟ ಆರ್ಚ್, ಬಾರ್ಡರ್ ಥರ ಆಗುತ್ತೆ. ಇದು ನಾನು ಬಾರ್ಡರ್ ಡಿಸೈನ್ ಮಾಡೋದಾದ್ರಿಂದ ಈ ಸಿಂಪಲ್ ಡಿಸೈನ್ನೇ ಮಾಡಿರೋದು. ಇನ್ನು ಅದ್ರ ಮತ್ತೆ 1-2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ಅಲ್ಲಿ ಜಾಗ ಇದ್ದಂಗೆ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈಗ ಅದರ ನೆಕ್ಸ್ಟ್ ಆರ್ಚಲ್ಲಿ ಮತ್ತೆ ಅದೇ ರೀತಿ ಸಿಂಗಲ್ ಕ್ರೋಶೆ ಪೀಕೋ 4 ಪೀಕೋ ಬರೋವರೆಗೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ. 3 ಚೈನು, ಸಿಂಗಲ್ ಕ್ರೋಶೆ ಬ್ಯಾಕ್ ಸೈಡಲ್ಲಿ ದಾರ ತಂದು ಲಾಕು, ಅಂದರೆ ಪೀಕೋ. ಇದೇ ಥರ ಮಾಡ್ತಾ ಹೋಗಿ. ಸಿಂಗಲ್ ಕ್ರೋಶೆ, 3 ಚೈನು, ಪೀಕೋ ಮತ್ತು ಸಿಂಗಲ್ ಕ್ರೋಶೆ 4 ಸಾರಿ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿರೋಂಥ ಡಿಸೈನ್ ಇದು. 2-3 ಸ್ಟೆಪ್ಪಲ್ಲಿ ಆಗುತ್ತೆ. ತುಂಬ ಚೆನ್ನಾಗಿಯೂ ಕಾಣಿಸುತ್ತೆ. ಇದರಿಂದ ಸಿಂಪಲ್ ಡಿಸೈನ್ ಆಗಿರೋದ್ರಿಂದ ಬಿಗಿನರ್ಸು ಮಾಡ್ಕೋಬೋದು, ತುಂಬ ಸುಲಭವಾಗಿ ಮಾಡ್ಬೋದು. ಆಮೇಲೆ ನಿಮಗೆ ಸೀರೆ ಬೇಗ ಕೊಡಬೇಕು ಮಾಡಿ ಕ್ಲೈಂಟ್ಸಿಗೆ ಅಂದರೆ ಆವಾಗ, ಕಸ್ಟಮರ್ಸಿಗೆ ಅಂದರೆ ಆವಾಗ ಇದನ್ನು ಮಾಡಿ ಕೊಡ್ಬೋದು. ತುಂಬ ಸುಲಭವಾಗಿ ಬೇಗ ಆಗುತ್ತೆ. ಕುಚ್ಚು ಇಲ್ಲ, ಬೀಡು ಇಲ್ಲ, ಇದರಲ್ಲಿ ಬೀಡು ಉಪಯೋಗಿಸಿಲ್ಲ, ಕುಚ್ಚು ಉಪಯೋಗಿಸಿಲ್ಲ. ಈ ಥರ ಬರುತ್ತೆ. ಎಷ್ಟೋ ಜನ ಬೀಡ್ ಬೇಡ ಅಂತ ಹೇಳ್ತಾರಲ್ವ, ಇದನ್ನು ನೆಕ್ಸ್ಟ್ 6 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ಥರ. ಮತ್ತು 1-2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ನೀವು ದೂರ ನೋಡಿಕೊಂಡು, ಮತ್ತೆ ಅಲ್ಲಿಂದ ಮುಂದೆ ಮಾಡ್ಕೊಂಡು ಹೋಗಿ. ಆ ಥರ ಮಾಡ್ತಾ ಹೋಗಬೇಕು. ಈ ಥರ ಪೂರ್ತಿ ಮಾಡ್ತಾ ಹೋಗಿ. ಒಂದು 6 ಚೈನಲ್ಲಿ ಈ ಥರ ಪೀಕೋ ಮಾಡ್ಕೊಳ್ಳಿ, 4 ಪೀಕೋ. ನೆಕ್ಸ್ಟ್ 6 ಚೈನಲ್ಲಿ ಅದನ್ನು ಲಾಕ್ ಮಾಡಿ, ಮತ್ತು 1-2 ಸಿಂಗಲ್ ಕ್ರೋಶೆ ಕೊಂಡು ಅದರ ನೆಕ್ಸ್ಟ್ 6 ಚೈನಲ್ಲಿ ಪೀಕೋ ಮಾಡ್ಕೊಳ್ಳಿ, ಮತ್ತು ಅದರ ನೆಕ್ಸ್ಟ್ ಆರ್ಚಲ್ಲಿ ಲಾಕ್ ಮಾಡಿ 1-2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತು ಅದರ ನೆಕ್ಸ್ಟ್ ಆರ್ಚಲ್ಲಿ, ಅಂದರೆ 6 ಚೈನಲ್ಲಿ ಮಾಡ್ಕೊಳ್ಳಿ. ಹೀಗೆ ಮಾಡ್ತಾ ಹೋಗಿ, 2ರಲ್ಲಿ 1 ಹಾಗೆ.
ಬೇಕು ಅಂದರೆ ಆ ಮಧ್ಯೆ ನೀವು ಹಾಕೋಲ್ಲಿ ಜಾಗ ಇದ್ದರೆ ಪುಟ್ಟದಾದ ಕುಚ್ಚು ಹಾಕ್ಕೋಬೋದು. ಅದು ಈಗ ಲಾಕ್ ಮಾಡ್ತೀವಲ್ವ ನೋಡಿ, ಇಲ್ಲಿ ಲಾಕ್ ಮಾಡಿದೆ. ನೆಕ್ಸ್ಟ್ ಆರ್ಚು ಇಲ್ಲಿ ಒಂದೆರಡು ಸಿಂಗಲ್ ಕ್ರೋಶೆ ಹಾಕ್ಕೊಡ್ತೇನೆ. ಜಾಗ ಸಾಕಾಗಲ್ಲ, ನಾನು ಅಷ್ಟೇ ಮಾಡಿರೋದು. ನಾನು ವಿದೌಟ್ ಕುಚ್ಚು ಮಾಡಿರೋದಾದ್ರೂ ಜಾಗ ಬಿಟ್ಕೊಂಡಿಲ್ಲ. ಬೇಕು ಅಂದರೆ ನೀವು ಮಾಡ್ಕೋಬೋದು, ಜಾಗ ಮಾಡ್ಕೋಬೋದು. ಆ 3 ಚೈನಲ್ಲಿ ನೋಡಿ, ಆ 3 ಸಿಂಗಲ್ ಕ್ರೋಶೆ ಹಾಕಿದಲ್ಲಿ ಸಣ್ಣ ಪುಟ್ಟ ಇದು ಕುಚ್ಚು ಏನಾದರೂ ಹಾಕೋದಾದರೆ ಹಾಕ್ಕೋಬೋದು. ಇಲ್ಲಾಂದರೆ ಹಾಗೆ ಮುಂದುವರ್ಸ್ಕೊಂಡು ಹೋಗ್ಬೋದು. ನಾನು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿದ್ದೀನಿ. ಬಾರ್ಡರ್ ಡಿಸೈನು ಅಂತ ಕುಚ್ಚು ಇಲ್ಲ, ಬೀಡ್ಸು ಇಲ್ಲ. ಎಷ್ಟೋ ಜನ ಕುಚ್ಚು ಬೇಡ ಬೀಡ್ಸ್ ಬೇಡ ಅಂತ ಹೇಳ್ತಾರಲ್ವ, ಆವಾಗ ಇದನ್ನು ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾವುದೇ ಡಿಸೈನು ಮಾಡ್ಬೋದು, ಇದೇ ಮಾಡಬೇಕು ಅಂತಲ್ಲ, ಸಿಂಗಲ್ ಕ್ರೋಶೆ ಬೇಕು, ಯಾವುದಾದ್ರು ಮಾಡ್ಕೋಬೋದು. ನೀವು ಮಾಡಿ ನೋಡಿ, ನಿಮ್ಮ ಸೀರೆಗೆ ನಿಮ್ಗೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇಷ್ಟ ಆಗುತ್ತೆ ನಿಮಗೆ. ಬೇರೆ ಡಿಸೈನ್ ಆದರೂ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.